ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ. ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವೈಕ್ಯತೆ ನುಡಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕಾಗಿದೆ. ಭಗವಂತ ಎಲ್ಲೂ ಇಲ್ಲ, ನಮ್ಮ ಕೆಲಸದಲ್ಲಿ, ನಮ್ಮ ಕಾಯಕದಲ್ಲಿ, ನೋಡುವ ದೃಷ್ಟಿಕೋನದಲ್ಲಿ ಭಗವಂತ ಇದ್ದಾನೆ ಅನ್ನುವಂಥ ಒಂದು ವಿಶಿಷ್ಟವಾದ ನುಡಿಗಳನ್ನು ನಮಗೆ ಹೇಳಿದ್ದಾರೆ. ಹಾಗಾಗಿ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸೋಣ. ಆತ್ಮೀಯ ಬಂಧುಗಳು, ಇನ್ನೊಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ಸೈಯದ್ ಮುಸ್ತಫಾ ಸರ್ ಅವರು ಕೂಡ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿ.ಕೆ. ಮೌಲಾ ಅವರು ಏನ್ ಹೇಳಬೇಕು, ಏನ್ ಹೇಳ್ಬಾರ್ದು ಅದೆಲ್ಲ ಹೇಳ್ಬಿಟ್ಟಿದ್ದಾರೆ. ಇನ್ ಹೇಳೋದು ನಾವು ಏನು ಇಲ್ಲ. ಆದ್ರೂ ಒಂದೆರಡು ಮಾತು ಮಾತಾಡ್ತೀನಿ. ಯಾಕಂದ್ರೆ ಅವ್ರು ಏನು ಬಿಟ್ಟಿಲ್ಲ, ಹೇಳಕ್ಕೆ ಏನು ಬಿಟ್ಟಿಲ್ಲ. ಯಾಕಂದ್ರೆ ಏನಿದೆ A to Z ಹೇಳ್ಬಿಟ್ಟಿದ್ದೀರಾ. ಅದಕ್ಕೋಸ್ಕರ ನಾವು ಏನು ಹೇಳಕ್ಕೆ ನಮ್ಮ ಹತ್ರ ವ್ಯಾಖ್ಯಾನ ಇಲ್ಲ. ಆದ್ರೂ ಒಂದೆರಡು ಮಾತು ಮಾತಾಡ್ತೀನಿ. ಈ ಪತ್ರಕರ್ತರು ಸಲ್ಮಾನ್ ಅವರು ಬೆಳಿಲಿ ಅಂತ ಕನ್ನಡ ನೀತಿ ಅಂತ ಒಂದು ಚಾನೆಲ್ ಮಾಡಿದ್ದಾರೆ, ಒಂದು ಪತ್ರಕರ್ತನೂ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಹೇಳ್ತೀನಿ, ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಟೈಮ್ ಅಲ್ಲಿ ಇನ್ನೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಸ್ವಲ್ಪ ಭಯ ಇಳಿಸ್ತಾರೆ, ಒಂದು ಕೇಸ್ ಹಾಕ್ತಾರೆ, ಅವ್ರ ಮೇಲೆ ಒಂದು ಚಾನೆಲ್ ಮೇಲೆ, ಒಂದು ಪತ್ರಿಕೆ ಮೇಲೆ ನೀವು ಸರಿ ಮಾಡ್ತಾ ಇಲ್ಲ, ನಮ್ಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅವರು ಬೇರೆಯವರು ಇವರಿಗೆ ಭಯ ಬೀಳಿಸ್ತಾರೆ. ಆದ್ರೂ ಇವ್ರು ಭಯ ಬೀಳ್ತೀರಾನೆ ಇವರೆಲ್ಲ ಪತ್ರಕರ್ತ ಮಾಡ್ತಾ ಇದ್ದಾರೆ, ಚಾನೆಲ್ ಕೊಡ್ತಾ ಇದ್ದಾರೆ. ಇವ್ರು ಹಿಂಗೆ ಬೆಳೀಲಿ ಅಂತ ಎಲ್ಲರದೂ ಆಶೀರ್ವಾದ ಇರಲಿ. ಯಾಕಂದ್ರೆ ಭಯ ಬೀಳೋರಿಗೆ ಭಯ ಬೀಳ್ಸೋರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಇದು ಒಂದು ಮೆಸೇಜ್ ಕೊಡೋದು ಇರೋ ಜನಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾರೆ. ಪತ್ರದಲ್ಲಿ ಬರೋದು, ಮೀಡಿಯಾದಲ್ಲಿ ಬರೋದು, ಎಲ್ಲ ಚಾನೆಲ್ ಅಲ್ಲಿ ಬರೋದು ಎಲ್ಲ ಒರಿಜಿನಲ್ಲೇ ಇರುತ್ತೆ. ಆದ್ರೂ ಸ್ವಲ್ಪ ಇದಿರುತ್ತೆ. ಅದಕ್ಕೋಸ್ಕರ ಜನ ಇವ್ರಿಗೆ ಭಯ ಬೀಳಿಸ್ತಾರೆ. ಇವರು ಭಯ ಬೀಳಬಾರ್ದು. ಭಯ ಬಿದ್ದರೆ ಇವರು ಬಂದ್ ಮಾಡಿಬಿಡ್ತಾರೆ. ಏನಾದ್ರೂ ಒಂದು ಪ್ರಾಬ್ಲಮ್ ಮಾಡಿ ಇವ್ರಿಗೆ ಭಯ ಬೀಳಿಸ್ತಾರೆ. ಯಾಕಂದ್ರೆ ಇವ್ರಿಗೆ ಸತ್ಯ ಹೇಳೋದ್ರಿಂದ, ಸತ್ಯ ಬರೆಯೋದ್ರಿಂದ ಸತ್ಯನೇ ಇರುತ್ತೆ. ಅದಕ್ಕೋಸ್ಕರ ಒಂದು ಮಾತು ಹೇಳ್ತೀನಿ, ಇವ್ರು ಭಯ ಬೀಳಬಾರ್ದು. ಭಯ ಬೀಳ್ಸೋರು ಇದ್ದಾರೆ. ಒಂದು ಸತಿ ನಮ್ಮೆಲ್ಲೂ ಆಗಿದೆ. ಎಲ್ಲ ಸ್ಟೇಟ್ಮೆಂಟ್ ಕೊಡೋ ಟೈಮಲ್ಲಿ ಇವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಸರಿ ಇಲ್ಲ, ಇವರು ತಪ್ಪು ಮಾಡಿದ್ದಾರೆ, ಅರೇಂಜ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಬುದ್ಧಿ ಜಾಸ್ತಿ ಅಲ್ಲ, ಅತಿ ಬುದ್ಧಿ ಆಗೋಗಿದೆ ಅಂತ ಅವ್ರಿಗೆ ಇವರು ಒಂದು ಮೆಸೇಜ್, ಇನ್ನ ಅವ್ರಿಗೆ ಭಯ ಬೀಳ್ಸೋರು ಇಂಥವ್ರು ಬೇಕು ಅಂತ ಒಂದು ಮೆಸೇಜ್ ಕೊಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಜಾಸ್ತಿ ಹೇಳೋದಿತ್ತು. ಇನ್ನ ನಾನು ಎಲ್ಲ ದೇಶ ಸುತ್ಕೊಂಡು ಬಂದಿದ್ದೀನಿ, ಈ ದುಬೈ ಎಲ್ಲ ಕಡೆನೂ ಸುತ್ಕೊಂಡು ಬಂದಿದ್ದೀನಿ. ಆದ್ರೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಬೇಕು, ಕರ್ನಾಟಕದಲ್ಲಿ ಬೆಳಿಬೇಕು. ಕನ್ನಡವೇ ನಮ್ಮ ಸತ್ಯ. ಕನ್ನಡದಲ್ಲಿ ಹುಟ್ಟಿ, ಕನ್ನಡದಲ್ಲಿ ಬೆಳೆದು, ಕನ್ನಡದಲ್ಲಿ ನಾವು ಮಾತಾಡಿಲ್ಲ ಅಂದ್ರೆ ನಮ್ಗೆ ಅವಮಾನ ಆಗುತ್ತೆ. ಆದ್ರೂ ನಮ್ಮ ಮೌಲಾ ಸಾಬ್ ಅವರು ಮಾತಾಡಷ್ಟು ನಾವು ಮಾತಾಡಕ್ ಆಗಲ್ಲ. ಯಾಕಂದ್ರೆ ಅವರು ಹರಿದು ನೀರು ಕೊಟ್ಬಿಟ್ಟಿದ್ದಾರೆ. ಅದು ಕೀರ್ತಿ ದೊಡ್ಡದಿದ್ರೇನು, ಮೂರ್ತಿ ಚಿಕ್ಕದಿದ್ರು ಕೀರ್ತಿ ಬಹಳ ದೊಡ್ಡದಿದೆ. ಅದ್ರ ಮುಂಚೆ ನಾವು ಏನು ಮಾತಾಡಕ್ಕಾಗಲ್ಲ. ಏನಾದ್ರೂ ನಾನು ಜಾಸ್ತಿ ಹೇಳಿದ್ರೆ ನನ್ನ ಮಾತು ನೀವು ಎಲ್ಲ ಕ್ಷಮಿಸ್ಬೇಕು ಅಂತ ಕೋರ್ಕೊಂತೀನಿ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್. ಮುಸ್ತಫಾ ಸರ್ ಅವರು ಕೂಡ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನತಕ್ಕಂಥ ಒಂದು ಸೂಕ್ತಿಯನ್ನು ಕೂಡ ಅವ್ರ ಮಾತುಗಳಲ್ಲಿ ಹೇಳಿದ್ರು. ಯಾಕಂದ್ರೆ ಕನ್ನಡದಲ್ಲಿ ಹುಟ್ಟಿದ್ದೇವೆ, ಕನ್ನಡದಲ್ಲಿ ಬೆಳೆದಿದ್ದೇವೆ, ಕನ್ನಡ ಭಾಷೆಯ ಮಾತು ನಮ್ದಾಗಬೇಕು ಅನ್ನುವಂಥ ರೀತಿಯಲ್ಲಿ ತಮಗೆ ಹೃದಯಪೂರ್ವಕವಾದಂತಹ ವಂದನೆಗಳು ಸರ್. ಜೋರಾಗಿ ಚಪ್ಪಾಳೆ ತಟ್ಟುವುದು ಮುಂದೆ ಸಲ್ಲಿಸೋಣ. ಈಗ ಇನ್ನೊಬ್ಬರು ಸಾಧಕರು ನಮ್ಮ ಜೊತೆಗಿದ್ದಾರೆ. ಬೆಳಗಾವಿಯಿಂದ ಬಂದಿರತಕ್ಕಂಥ ಡಾಕ್ಟರ್ ಪ್ರವೀಣ್